ಹಿಂದೂ ಪುರಾಣಗಳ ಪ್ರಕಾರ ಕುಂಭಮೇಳವು ವಿಶ್ವದ ಅತಿದೊಡ್ಡ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬವಾಗಿದೆ. ಇದನ್ನು ವಿಶ್ವದ ಅತಿದೊಡ್ಡ ಧಾರ್ಮಿಕ ಯಾತ್ರಾರ್ಥಿಗಳ ಸಭೆ ಎಂದೂ ಕರೆಯಲಾಗುತ್ತದೆ. ಕುಂಭಮೇಳವನ್ನು 12 ವರ್ಷಗಳ ಅವಧಿಯಲ್ಲಿ 4 ಬಾರಿ ಆಚರಿಸಲಾಗುತ್ತದೆ. ಕುಂಭಮೇಳವು ಪವಿತ್ರ ನದಿಗಳ ದಡದಲ್ಲಿರುವ 4 ಯಾತ್ರಾ ಸ್ಥಳಗಳಾದ ಉತ್ತರಾಖಂಡದ ಗಂಗಾ ನದಿಯ ಹರಿದ್ವಾರ, ಮಧ್ಯಪ್ರದೇಶದ ಶಿಪ್ರಾ ನದಿಯ ಉಜ್ಜಯಿನಿ, ಮಹಾರಾಷ್ಟ್ರದ ಗೋದಾವರಿ ನದಿಯ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳ ಸಂಗಮದಲ್ಲಿರುವ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. 48 ದಿನಗಳ ಅವಧಿಯಲ್ಲಿ ಕೋಟ್ಯಾಂತರ ಯಾತ್ರಿಕರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ. ಪ್ರಪಂಚಾದ್ಯಂತ ಭಕ್ತರು, ಮುಖ್ಯವಾಗಿ ಸಾಧುಗಳು, ಸಾಧ್ವಿಗಳು, ತಪಸ್ವಿಗಳು, ಯಾತ್ರಿಕರು ಮುಂತಾದವರು ಈ ಮೇಳದಲ್ಲಿ ಭಾಗವಹಿಸುತ್ತಾರೆ. ಕುಂಭಮೇಳದ ಇತಿಹಾಸವನ್ನು ನೋಡುವುದಾದರೆ, ಪುರಾತನ ವೈದಿಕ ಗ್ರಂಥಗಳಲ್ಲಿ ವಿವರಿಸಿದಂತೆ ದೇವತೆಗಳು ಮತ್ತು ರಾಕ್ಷಸರು ಹೋರಾಡಿದ ಅಮೃತ ಪಾತ್ರೆಯಿಂದ ಕುಂಭ ಎಂಬ ಹೆಸರು ಬಂದಿದೆ. ಹಾಗೆ ಮೇಳ ಸಂಸ್ಕೃತ ಪದವಾಗಿದೆ. ಮೇಳ ಎಂದರೆ ಸಂಗ್ರಹಿಸುವುದು ಅಥವಾ ಭೇಟಿ ಮಾಡುವುದು ಎಂದರ್ಥ. ದಂತಕಥೆಗಳ ಪ್ರಕಾರ ಋಷಿ ದುರ್ವಾಸರ ಶಾಪವು ದೇವರುಗಳನ್ನು ದುರ್ಬಲಗೊಳಿಸಿತ್ತು ಮತ್ತು ರಾಕ್ಷಸರು ಜಗತ್ತಿನಲ್ಲಿ ವಿನಾಶವನ್ನು ಉಂಟುಮಾಡಿದರು. ನಂತರ ಬ್ರಹ್ಮದೇವರು ಅಸುರರ ಸಹಾಯದಿಂದ ಅಮರತ್ವದ ಅಮೃತವನ್ನು ಹೊರಹಾಕಲು ಸಲಹೆ ನೀಡಿದರು. ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಕಾರ್ಯವನ್ನು ಪೂರ್ಣಗೊಳಿಸಲು ಒಪ್ಪಿಕೊಂಡರು. ಕ್ಷೀರಸಾಗರ ಮಂಥನದಿಂದ ವರ್ಷಗಳ ನಂತರ ಅನೇಕ ಅಡೆತಡೆಗಳನ್ನೆಲ್ಲ ದಾಟಿದಾಗ ಅಮೃತವಿರುವ ಕುಂಭವು ಹೊರಹೊಮ್ಮಿತು. ಆದರೆ ದೇವತೆಗಳು ತಮ್ಮೊಂದಿಗೆ ಅಮೃತವನ್ನು ಹಂಚಿಕೊಳ್ಳಬಾರದೆಂದು ಯೋಜಿಸಿರುವುದು ಅಸುರರಿಗೆ ತಿಳಿದು ಬಂದಿತ್ತು. ಇದರಿಂದ ರಾಕ್ಷಸರು ಅನೇಕ ದಿನಗಳವರೆಗೆ ದೇವತೆಗಳನ್ನು ಬೆನ್ನಟ್ಟಿದ್ದರು. ಈ ಸಮಯದಲ್ಲಿ ಕುಂಭದಲ್ಲಿರುವ ಅಮೃತದ ಹನಿಗಳು ಕುಂಭಮೇಳ ನಡೆಯುವ ಸ್ಥಳಗಳಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಬಿದ್ದವು. ಅಂದಿನಿಂದ ಈ 4 ಸ್ಥಳಗಳು ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡಿದೆ ಎಂದು ನಂಬಲಾಗಿದೆ. ಅಮೃತ ಕುಂಭಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟವು 12 ದೈವಿಕ ದಿನಗಳವರೆಗೆ ಮುಂದುವರಿಯಿತು. ಇದು ಮಾನವರಿಗೆ 12 ವರ್ಷಗಳಷ್ಟು ದೀರ್ಘವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ. ಅದಕ್ಕಾಗಿ ಕುಂಭಮೇಳವನ್ನು 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಕುಂಭಮೇಳದ ಹಬ್ಬವು ಸುಮಾರು 2000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಕುಂಭಮೇಳದ ಮೊದಲ ಲಿಖಿತ ಪುರಾವೆಯನ್ನು ಭಗವತ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. 7ನೇ ಶತಮಾನದಲ್ಲಿ ರಾಜ ಹರ್ಷವರ್ಧನನ ಆಳ್ವಿಕೆಯಲ್ಲಿ ಕುಂಭಮೇಳ ಪ್ರಾಮುಖ್ಯತೆಯನ್ನು ಪಡೆಯಿತು ಎಂದು ಭಾರತಕ್ಕೆ ಭೇಟಿ ನೀಡಿದ ಚೀನೀ ಪ್ರವಾಸಿ ಹುಯೆನ್ ತ್ಸಾಂಗ್ ತನ್ನ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾನೆ. ಅಲ್ಲದೆ ಸಮುದ್ರ ಮಂಥನದ ಬಗ್ಗೆ ಭಗವತ್ ಪುರಾಣ, ವಿಷ್ಣು ಪುರಾಣ, ಮಹಾಭಾರತ ಮತ್ತು ರಾಮಾಯಣದಲ್ಲೂ ಉಲ್ಲೇಖಿಸಲಾಗಿದೆ. ಕುಂಭಮೇಳದಲ್ಲಿ 5 ವಿಧಗಳಿವೆ. ಮೊದಲನೆಯದಾಗಿ ಮಹಾಕುಂಭಮೇಳ. ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ. ಇದು ಪ್ರತಿ 144 ವರ್ಷಗಳಿಗೊಮ್ಮೆ ಅಥವಾ 12 ಪೂರ್ಣ ಕುಂಭಮೇಳದ ನಂತರ ಬರುತ್ತದೆ. ಎರಡನೆಯದಾಗಿ ಪೂರ್ಣ ಕುಂಭಮೇಳ. ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಬರುತ್ತದೆ. ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಮಾತ್ರ ನಡೆಯುತ್ತದೆ. ಮೂರನೆಯದಾಗಿ ಅರ್ಧ ಕುಂಭಮೇಳ. ಪ್ರತಿ 6 ವರ್ಷಗಳಿಗೊಮ್ಮೆ ಹರಿದ್ವಾರ್ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ. ನಾಲ್ಕನೆಯದಾಗಿ ಕುಂಭಮೇಳ. ಇದು 4 ವಿವಿಧ ಸ್ಥಳಗಳಲ್ಲಿ ನಡೆಯುತ್ತದೆ ಮತ್ತು ಇದನ್ನು ರಾಜ್ಯ ಸರ್ಕಾರಗಳು ಆಯೋಜಿಸುತ್ತವೆ. ಐದನೆಯದಾಗಿ ಮಾಘ ಕುಂಭಮೇಳ. ಇದನ್ನು ಮಿನಿ ಕುಂಭಮೇಳ ಎಂದೂ ಕರೆಯುತ್ತಾರೆ. ಇದನ್ನು ವಾರ್ಷಿಕವಾಗಿ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಸಲಾಗುತ್ತದೆ. ಮಾಘ ಮಾಸದಲ್ಲಿ ಇದನ್ನು ಆಯೋಜಿಸಲಾಗುತ್ತದೆ. ಕುಂಭಮೇಳದ ಸ್ಥಳವನ್ನು ವಿವಿಧ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಆ ಅವಧಿಯಲ್ಲಿ ಸೂರ್ಯ, ಚಂದ್ರ ಮತ್ತು ಗುರುಗಳ ಸ್ಥಾನಕ್ಕೆ ಅನುಗುಣವಾಗಿ ನಿರ್ಧರಿಸಲಾಗುತ್ತದೆ. ಅಂದಿನಿಂದ ಕುಂಭಮೇಳವನ್ನು ಎಲ್ಲ ಧಾರ್ಮಿಕ ನಂಬಿಕೆಗಳೊಂದಿಗೆ ಆಚರಿಸಲಾಗುತ್ತದೆ.